ಮಂಗಲಕ್ಷ್ಮೀ ಬಾರಮ್ಮ. ತಾತಮ್ಮ, ನಾನು ನಿನ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತೈತೇನೋ. ಆದ್ರೆ ನಾನು ಬದುಕ್ತೀನಿ. ನೀನ್ ನನಗ್ ಬದುಕೋದನ್ನ ಹೇಳ್ಕೊಟ್ಟಿದ್ಯಾ. ಆ ಕಾರಣಕ್ಕಾದ್ರೂ ನಾನು ಬದುಕ್ತೀನಿ ತಾತಮ್ಮ. ಲಚ್ಚಿ, ಹೋಗ್ಬಿಟ್ ಬತ್ತೀಯನವ? ಹುಷಾರಾಗಿ ಹೋಗು. ಎಲ್ಲೇ ಇರು, ಹೆಂಗೆ ಇರು, ನೆಮ್ಮದಿಯಾಗಿರವ. ಆತ್ಮಲಿಂಗೇಶ್ವರ ನಿಂಗೆ ಒಳ್ಳೇದು ಮಾಡ್ತಾನೆ. ಅಕ್ಕ, ನೀನ್ ಹೋದ್ಮಕ್ಕೆ ನಾನು ನಿನ್ ನೋಡ್ಬೇಕಂದ್ರೆ ನಾನೇನ್ ಮಾಡ್ಲಿ? ಯಾಕಲಾಗಿರಿ? ನಾನಿಲ್ವಾ? ನಿಂಗೆ ಲಚ್ಚಿ ಹಾಕೊಂಡು ನೋಡ್ಬೇಕು ಅಂತ ಅನ್ಸಿರಿ ನಂಗೆ ಹೇಳು. ನಾನು ಪ್ಯಾಟಿ ಕರ್ಕೊಂಡೋಗಿ ಲಚ್ಚಿ ಹಾಕೊಂಡು ತೋರಿಸ್ಕೊಂಡು ಕರ್ಕೊಂಡ್ ಬರ್ತೀನಿ. ನಂಜುಂಡಿ, ನನ್ನ ಹತ್ರ ಫೋನ್ ಅದ, ಫೋನ್ ಮಾಡು, ಓಡೋಡ್ ಬರ್ತೀರಿ. ಆಗ ದೇವಸ್ಥಾನದಾಗ ಕೂತ್ಕೊಂಡು ಚೆನ್ನಾಗಿ ಮಾತಾಡುವ. ಗಿರಿ, ಚೆನ್ನಾಗಿ ಓದ್ಕೋಬೇಕು. ಬೆಂಗಳೂರಿಗೆ ಬರೋಷ್ಟು ಓದ್ಕೋ, ಸರಿಯಾ? ಸರಿ ಅಕ್ಕ. ಲಚ್ಚಿ, ಅಪ್ಪಯ್ಯ ಆಸ್ತಿನೆಲ್ಲ ನಿನ್ನ ಹೆಸ್ರಿಗೆ ಬರ್ದವನ್ ಕಣವ. ಆಸ್ತಿನ ಕಟ್ಕೊಂಡು ನನ್ಗೇನಾಗ್ಬೇಕು ನಂಜುಂಡಿ? ಎಲ್ಲ ನಿಂದೆಯ. ನಾನು ಬರ್ತೀನಿ. ಲಚ್ಚಿ, ಒಂದು ಮಾತು ಕೇಳ್ಬೇಕಾಯ್ತು ಕಣವ. ತಾತಮ್ಮನ ಇಸಿಯ ನಿಂಗೆ ಹೆಂಗ್ ಗೊತ್ತಾಯ್ತು? ಮಾವ ಹೇಳಿದ್ರು. ಬರ್ತೀನಿ. ಹುಷಾರಾಗಿ ಹೋಗವ. ನಿನ್ನ ಮಗನಿಗೋಸ್ಕರ ಅದೇನ್ ತ್ಯಾಗ ಮಾಡ್ತೀಯೋ ಅದನ್ನ ನೀನೇ ತೀರ್ಮಾನ ಮಾಡ್ಕೊ. ಬರ್ಲಾ? ಇಲ್ಲ, ನಾನಿಲ್ಲಿರಬಾರ್ದು. ಅಮ್ಮ ನಿಂತ್ಕೊಳ್ಳಿ. ಎಲ್ಲೋಗ್ತಿದ್ದೀರಾ? ತುಂಬಾ ತಲೆನೋವು ರಾಮು, ಮನೆಗೆ ಹೋಗೋಣ ಅಂತ. ಯಾಕಮ್ಮ, ಏನಾಯ್ತು? ಏನಾಯ್ತು ಅಂದ್ರೆ ಏನೂ ಆಗಿಲ್ಲ, ತಲೆನೋವು ಅಷ್ಟೇ. ಸರಿ, ನೀವು ಮನೆಗೆ ಹೋಗ್ತಿರೋದು ಚಂದನ್ಗೆ ಹೇಳಿದ್ದೀರಾ? ಇಲ್ಲ, ಹೇಳಿದ್ರೆ 1000 ಪ್ರಶ್ನೆ ಕೇಳ್ತಾನೆ, ಗಾಬರಿ ಆಗ್ತಾನೆ. ಮನೆಗೆ ಹೋಗಿ ಒಂದು ಮಾತ್ರೆ ತಗೊಂಡು ಸ್ವಲ್ಪ ಹೊತ್ತು ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ, ಬನ್ನಿ ಹೋಗೋಣ. ನೀನು ಎಲ್ಲಿಗೆ ಬರ್ತಿದ್ಯಾ? ಇಲ್ಲಮ್ಮ, ನಾನು ನಿಮ್ಮ ಜೊತೆ ಬರ್ತೀನಿ. ನನಗೂ ಯಾಕೋ ತುಂಬ ಬೇಜಾರಾಗ್ತಿದೆ. ಯಾಕಂದ? ಯಾರು ಏನಾರು ಹೇಳಿದ್ರಾ? ಚೆ ಯಾರೂ ಏನು ಒಂದಿಲ್ಲ. ನಾನು ನಿಮ್ಮ ಜೊತೆಲೇ ಇರ್ತೀನಿ. ಸರಿ, ನೀವು ಇಲ್ಲೇ ಇರಿ, ನಾನು ಹೊರಗಡೆ ಹೋಗಿ ಆಟೋ ತೊಗೊಬರ್ತೀನಿ. ಬೇಡ ರಾಮು, ಹೋಗೋಣ, ಹೋಗ್ತಾ ಆಟೋ ಮಾಡ್ಕೊಳ್ಳೋಣ. ಆದರೂ ನೀನು ಇಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತೇನೋ. ಇಲ್ಲಮ್ಮ, ನಾನು ನಿಮ್ಮ ಜೊತೆಲೇ ಇರ್ತೀನಿ. ನೀನ್ ಹೇಗೆ ನನ್ನ ಅಣ್ಣನಿಗೆ ಪ್ರೀತಿ ಮಂಕು ಬೂದಿ ಎರ್ಚಿದ್ಯೋ ಹಾಗೆ ನನ್ನ ಗೊಂಬೆನು ಚಂದುಗೆ ಪ್ರೀತಿ ಮಂಕು ಬೂದಿ ಎರ್ಚ್ತಾ ಇದ್ದಾಳೆ, ಗೊತ್ತಾ? ಅಮ್ಮ, ನಿಜ ಹೇಳಿ, ನಿಮಗೆ ನಿಜವಾಗ್ಲೂ ತಲೆನೋತಾ ಇದೆಯಾ? ಇಲ್ಲ. ಅಯ್ಯೋ ರಾಮ, ತಲೆ ನೋತಾ ಇದೆ, ಮನೆಗೆ ಹೋಗೋಣ ಬಾರೋ ರಾಮ ಅಂತ ನೀವೇ ಹೇಳಿದ್ರಿ. ತಲೆನೋವು. ಅಮ್ಮ, ನೀವು ಒಂದೊಂದ್ಸರಿ ನನಗೂ ಚಂದನ್ಗೂ ಹೇಳ್ತಿದ್ರಿ, ನಿಮ್ಮಿಬ್ಬರಿಗೂ ಸುಳ್ಳೇಳಕ್ ಬರಲ್ಲ ಅಂತ. ಮಕ್ಕಳು ತಾಯಿ ಥರನೇ ಅಲ್ವೇನಮ್ಮ? ಆದ್ರೆ ತಾಯಿಗೇನೆ ಸುಳ್ಳೇಳಕ್ ಬರಲಿಲ್ಲ ಅಂದ್ರೆ ಮಕ್ಕಳು ತಾನೆ ಏನ್ ಮಾಡ್ತಾರೆ? ಇಲ್ಲ ರಾಮು,
ತಲೆನೋವು. ಮನೆಗೆ ಹೋಗಿ ಕಾಫಿ ಕುಡಿದು ಮಲಗಿದ್ರೆ ಸರಿ ಹೋಗುತ್ತೆ. ಅಮ್ಮ, ಇವತ್ತು ಫಂಕ್ಷನ್ ಎಷ್ಟು ಚೆನ್ನಾಗಿತ್ತಲ್ಲ. ಆ ಹಾಡು, ಆ ಬೆಳಕು, ಆ ಡ್ಯಾನ್ಸು, ಎಲ್ರು ಏನ್ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು, ಏನ್ ಖುಷಿಯಾಗಿದ್ರು ಅಲ್ವೇನಮ್ಮ? ನನಗಂತೂ ಇವತ್ತು ಸಮಯ ಹೋಗಿದೆ ಗೊತ್ತಾಗ್ಲಿಲ್ಲ. ಅದ್ರಲ್ಲೂ ಅಜ್ಜಿ ತಾತನ್ಗೆ ಅಷ್ಟು ವಯಸ್ಸಾಗಿದ್ರು ಏನ್ ಡ್ಯೂಯೇಟ್ ಆಡ್ತಾ ಇದ್ರು ಅಂತೀರಾ? ಏನ್ ಎನರ್ಜಿ ಅಪ್ಪ. ಇನ್ನ ಕಲ್ಪನೆ ಅಂತ ತಗೊಳ್ಳಿ ನೀವು, ಯಾವಾಗ್ಲೂ ಒಳ್ಳೆ ಮುಖನ ಮೂಲಂಗಿ ಮಕ ಮಾಡ್ಕೊಂಡಿರೋರು ಇವತ್ತು ಗಂಡನ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರು. ಇನ್ನು ಕುಮುದ ಅತ್ತೆ ತಗೊಳ್ಳಿ, ಯಾವಾಗ್ಲೂ ನಾನು ನೋಡಿದ್ರೆ ಒಳ್ಳೆ ಗುರ್ರ ಅನ್ನೋರು, ಅವರು ಡ್ಯಾನ್ಸ್ ಮಾಡ್ತಾ ಇದಾರೆ. ಯಪ್ಪ, ನಮ್ಮ ಮನೇಲಿರೋರೆಲ್ಲ ಒಂಥರ ಡ್ರಾಮಾ ಆರ್ಟಿಸ್ಟ್ಗಳು ಇದ್ದಂಗೆ. ಸ್ಟೇಜ್ ಮೇಲೆ ಒಂಥರ ಇರ್ತಾರೆ, ಮನೇಲಿ ಒಂಥರ ಇರ್ತಾರೆ. ಅಮ್ಮ, ನಾನು ಅವಾಗ್ಲಿಂದ ಒಬ್ನೇ ಮಾತಾಡ್ತಾ ಇದ್ದೀನಿ, ನೀವು ಮಾವು ಒಂದೇ ಸುಮ್ಮನೆ ಇದ್ದೀರಲ್ಲ. ಅಲ್ಲ, ಯಾರಾದ್ರೂ ನೋಡಿದವ್ರು ನನ್ನ ತಿಕ್ಲ ಅನ್ಕೊಳಲ್ವಾ? ಗತಿ ಆಯ್ತಮ್ಮ ನಿಮ್ಗೆ. ಅಲ್ಲಮ್ಮ, ಅಯ್ಯೋ ದೇವ್ರೆ, ಇಷ್ಟೊತ್ತಲ್ಲ ಆಟಗಳು ಯಾವ್ದೂ ಇಲ್ಲ. ಅಮ್ಮ, ಒಂದ್ ನಿಮಿಷ ಇಲ್ಲೇ ರೀ, ಇಲ್ಲೇ ಯಾವ್ದಾದ್ರು ಆಟ ಇದ್ರೆ ತರ್ತೀನಿ. ಅವ ಏನಾಯ್ತು ನಿಮ್ಗೆ? ಅವ, ನೀವು ಬಾಯಿಗೆ ಹಾಕೊಳ್ತೀರಲ್ಲ ಔಷಧಿ ತಂದಿದ್ದೀರಾ? ಎಲ್ಲದೆ ಅದು? ಅಯ್ಯೋ ದೇವ್ರೆ, ಶಿವನೇ, ಏನ್? ಅಮ್ಮ, ಯಾವ ಆಟಗಳು ಸಿಗ್ತಾ ಇಲ್ಲ ಅಮ್ಮ. ಅಣ್ಣ, ನನ್ ಕಾರ್ ಅದೆ, ಇಲ್ಲೇ ಪಕ್ಕದಲ್ಲಿ ಆಸ್ಪತ್ರೆ ಇದೆ, ಕರ್ಕೊಂಡು ಹೋಗೋಣ ಬೇಗ. ಪ್ಲೀಸ್ ಬೇಗ ಕರೀರಿ. ಡ್ರೈವರ್ ಅಣ್ಣ, ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ಲಕ್ಷ್ಮಿ, ನೀನೇನಿಲ್ಲಿ? ಸುನೀತಕ್ಕ, ನಾನು ದಾರಿಯಾಗಿ ಬರ್ತಿರ್ಬೇಕಾರೆ ಯಾರವರು? ಅಕ್ಕ, ನನಗೂ ಗೊತ್ತಿಲ್ಲ. ನೀನು ನನಗೆ ಇಲ್ಲಿ ಕರ್ಕೊಂಬಂದಾಗ ನಾನು ಅವ್ರನ್ನ ಕರ್ಕೊಂಬಂದಿವ್ನಿ. ಬಾ ಅಕ್ಕ, ಬೇಗ ಹೋಗುವ. ಬೇಗ ಮೇಡಮ್, ನಂಗೆ ತುಂಬಾ ಭಯ ಆಗ್ತಿದೆ. ಡೋಂಟ್ ವರಿ, ಹೆದರ್ಕೋಬೇಡಿ. ಸಿಸ್ಟರ್, ಡಾಕ್ಟರ್ ಕೂಗಿ ಬನ್ನಿ. ಬೇಗ. ಪೇಷಂಟ್ ಏನಾಗ್ಬೇಕು ನಿಮಗೆ? ನಾನು ಇವ್ರ ಮನೇಲಿ ಕೆಲಸ ಮಾಡೋ ಹುಡುಗ ಡಾಕ್ಟರ್. ಅವ್ರು ಆದಷ್ಟು ಬೇಗ ಅವ್ರ ಮನೆಯವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ. ಸಿಸ್ಟರ್, ಇವ್ನ ICUಗೆ ಶಿಫ್ಟ್ ಮಾಡಿ. ನಮಸ್ತೆ ಡಾಕ್ಟ್ರೆ. ಓಹ್ ಲಕ್ಷ್ಮಿ, ಗುರ್ತೇ ಹಿಡಿಲಿಲ್ಲ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಡಾಕ್ಟ್ರೆ. ಇವ್ರೇನಾಗ್ಬೇಕು ನಿನಗೆ? ಸುನೀತಾ ಅಕ್ಕ ಹೇಗೋ, ಇವರು ಹಾಗೆ. ಸರಿ, ನನಗೆಲ್ಲ ಅರ್ಥ ಆಗುತ್ತೆ. ನಾನು ಅವ್ರನ್ನ ಅಟೆಂಡ್ ಮಾಡಿ ಬರ್ತೀನಿ. ಅಪ್ಪ ದೇವ್ರೆ,
ಚಂದನ್ ನಿಶ್ಚಿತಾರ್ಥ ಅಂತ ಮನೆಯವ್ರ ಜೊತೆ ಎಲ್ಲ ಸಂತೋಷವಾಗಿರ್ತಾನೆ. ಈಗ ಅಮ್ಮನಿಗೆ ಹೀಗಾಯ್ತು ಅಂತ ನಾನು ಹೇಳಿದ್ರೆ ಏನೆಲ್ಲ ಅನಾಹುತಗಳಾಗ್ಬೋದು. ಈ ವಿಷಯನ ಹೇಳ ಬೇಡವಾ? ಹೇಳದೆ ಬೇರೆ ವಿಧಿನೇ ಇಲ್ಲ. ಅಣ್ಣ ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ಫೋನ್ ಮಾಡಿ. ಹಲೋ, ನಾನು ಅಮ್ಮ ಆಸ್ಪತ್ರೆಯಲ್ಲಿದ್ದೀವಿ. ಅಮ್ಮನಿಗೆ ಇದ್ದಕ್ಕಿದ್ದಾಗೆ ಅಸ್ತಮಾ ಅಟ್ಯಾಕ್ ಆಯಿತು. ಏನೋ? ರಾಜಲಕ್ಷ್ಮಿ ನರ್ಸಿಂಗ್ ಹೋಮಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ಡಾಕ್ಟ್ರು ಚೆಕಪ್ ಮಾಡ್ತಾ ಇದ್ದಾರೆ. ಬೇಗ ಬಾ, ನನಗೆ ತುಂಬ ಭಯ ಆಗ್ತಾ ಇದೆ. ಹೇಗಿದ್ದಾರೆ? ಈಗ ಹುಷಾರಾಗಿದ್ದಾರೆ. ಬೇಗ ಹಾಸ್ಪಿಟ್ಲ್ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದ್ರಿ. ನೀವೇನ್ ಗಾಬರಿ ಆಗ್ಬೇಡಿ, ಹುಷಾರಾಗ್ತಾರೆ. ಅಣ್ಣ ಅಳ್ಬೇಡ ಅಣ್ಣ, ಸಮಾಧಾನ ಮಾಡ್ಕೊ, ಎಲ್ಲ ಒಳ್ಳೇದೇ ಆಯ್ತದೆ. ನಾನು ಅವ್ರ ಮನೆ ಕೆಲಸದವನು, ಆದರೆ ಅವರು ಯಾವತ್ತೂ ನನ್ನ ಮನೆ ಕೆಲಸದವನಾಗಿ ನೋಡಿಲ್ಲ. ಸ್ವಂತ ಮಗನಿಗಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ನನಗೇನೇ ಕಷ್ಟ ಬರಲಿ ಅದನ್ನು ಅವರೇ ಬಗೆಹರಿಸ್ತಾ ಇದ್ರು. ಅಂಥವ್ರಿಗೆ ಆ ದೇವ್ರು ಈ ಥರ ಕಷ್ಟ. ದೇವ್ರನ್ನ ದೂರಬಾರ್ದು ಕಣಣ್ಣ. ದೇವ್ರು ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದ್ದು ಮಾಡೋಕ್ಕಿಲ್ಲ. ಅವ್ರು ನನಗೆ ಮೊದಲೇ ಪರಿಚಯ ಇದ್ದರು. ದೇವಸ್ಥಾನ ಒಂದು ಸಲ ಸಿಕ್ಕಿದ್ರು, ಅದಕ್ಕೆ ಅವ್ರನ್ನ ಗುರ್ತಿಟ್ಟು ಬಂದು ಮಾತಾಡ್ಸಿದ್ದು. ಅಣ್ಣ ನೀನೇನು ಯೋಚನೆ ಮಾಡಬೇಡ, ನಿಮ್ಮಮ್ಮ ಬೇಗ ಗುಣವಾಗಲಿ ಅಂತ ನಾನು ಆ ದೇವ್ರನ್ನ ಕೇಳ್ಕೊಳ್ತೀನಿ. ಅಮ್ಮ, ಆಗಲೇ ಅರ್ಧ ರಾತ್ರಿ ಆಯಿತು. ನಾಳೆ ಬೆಳಗ್ಗೆ ಬೇರೆ ಟ್ರಿಪ್ ಇದೆ. ಬನ್ನಿ ಅಮ್ಮ, ನಿಮ್ಮನ್ನು ಡ್ರಾಪ್ ಮಾಡೋಗ್ತೀನಿ. ನಾನು ಗಾಡಿ ಹತ್ರ ವೆಯ್ಟ್ ಮಾಡ್ತಾ ಇರ್ತೀನಿ. ಏನು ಮಾಡೋದು? ಮನೆಗೆ ಹೋಗಿಲ್ಲ ಅಂದರೆ ಅವ್ವ ತಪ್ಪು ತಿಳ್ಕೊಳ್ತಾಳೆ. ಅವಮ್ಮನೂ ತುಂಬ ನರಳ್ತಿದ್ಲು. ಇವಣ್ಣನ ಒಬ್ಬಂಟಿ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ. ತಡ ಬೇರೆ ಆಗ್ತಾ ಇದೆ. ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವೇ? ಅಣ್ಣ ನಂಗೆ ಇಲ್ಲೇ ಇರಬೇಕು ಅನ್ನಿಸ್ತಾ ಇದೆ. ಆದರೆ ತುಂಬ ತಡ ಆದರೆ ಅವ್ವ ಕೋಪ ಮಾಡ್ಕೊಳ್ತಾಳೆ. ನೀವೇನು ಯೋಚನೆ ಮಾಡಬೇಡಿ ಅಣ್ಣ, ದೇವ್ರು ನಿಮ್ಮ ಅಮ್ಮನಿಗೆ ಖಂಡಿತ ಒಳ್ಳೇದು ಮಾಡ್ತಾಳೆ. ನಿನ್ನ ಉಪಕಾರನ ಈ ಜನ್ಮದಲ್ಲಿ ಮರೆಯೋದಿಲ್ಲಮ್ಮ. ಸರಿಯಾದ ಸಮಯಕ್ಕೆ ದೇವ್ರು ಬಂದಾಗ ಬಂದೆ. ಅಣ್ಣ ಮನುಷ್ಯರು ಅಂತ ಹುಟ್ಟಿದ ಮೇಲೆ ಒಬ್ರು ಇನ್ನೊಬ್ರಿಗೆ ಸಹಾಯ ಮಾಡಲೇಬೇಕಲ್ವಾ? ಸರಿ ಅಣ್ಣ, ನಾನು ಬರ್ತೀನಾಗಿದ್ರೆ. ಸರಿಮ್ಮ, ನೀನು ಹೊರಡು. ನನ್ನಿಂದ ನಿನಗೆ ತೊಂದರೆ ಆಗೋದು ಬೇಡ.